ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇವತ್ತು ನಾವು ಮಾರ್ವೆಲ್ ಅಲ್ಲ, DC ಅಲ್ಲ, ಇವತ್ತು ನಾವು ದ ಬಾಯ್ಸ್ ಬಗ್ಗೆ ಮಾತಾಡ್ತೀವಿ. ಹೌದು, ದ ಬಾಯ್ಸ್ ಸೀಸನ್ 4 ಟ್ರೈಲರ್ ರಿಲೀಸ್ ಆಗಿತ್ತು ಆ್ಯಂಡ್ ಟ್ರೈಲರ್ ಮಾತ್ರ ನಿಜಕ್ಕೂ ದ ಬೆಸ್ಟ್ ಟ್ರೈಲರ್ ಅನ್ಬಹುದು. ಯಾಕೆ ಲೇಟ್ ಮಾಡೋಣ, ಶುರು ಮಾಡೋಣ ಈ ಟ್ರೈಲರ್ನ ಬ್ರೇಕ್ ಡೌನ್. ಸೊ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಆ್ಯಂಡ್ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇವತ್ತು ಮಧ್ಯಾಹ್ನ ನಮಗೆ X-Men 97 ಸೀರೀಸ್ನ ಕೊನೆ ಎಪಿಸೋಡ್ ರಿಲೀಸ್ ಆಗುತ್ತೆ. ಸೊ ನೀವು ಇಲ್ಲಿವರೆಗೂ ಯಾರು ಈ ಸೀರೀಸ್ನ ನೋಡಿಲ್ವೋ ದಯವಿಟ್ಟು ಮೊದಲು ಹೋಗಿ ನೋಡಿ, ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅನ್ಬಹುದು ಮಾರ್ವೆಲ್ ಕಡೆಯಿಂದ. ಆ್ಯಂಡ್ ಎಪಿಸೋಡ್ 9 ಮ್ಯಾಗ್ನಿಟೋ ವಾಲ್ವರಿನ್ನ ಕಂಪ್ಲೀಟ್ ಆಗಿ ಅರ್ಧಾಕಿದ್ದಾನೆ. ಸೊ ಎಪಿಸೋಡ್ 10 ವಾಲ್ವರಿನ್ ಮತ್ತೆ ಬರ್ತಾನ, ಏನಾಗುತ್ತೆ ಅಂತ ತುಂಬಾ ಎಕ್ಸೈಟಿಂಗ್ ಆಗಿದೆ. ಆ್ಯಂಡ್ ನಿಮಗೆ ಗೊತ್ತೇ ಇರಬಹುದು ದಟ್ ಜೆನ್ ವಿ ಸೀಸನ್ 1 ಇಂದಾನೆ ದ ಬಾಯ್ಸ್ ಸೀಸನ್ 4 ಕಂಟಿನ್ಯೂ ಆಗೋದು. ಜೆನ್ ವಿ ಸೀರೀಸ್ ಒಂಥರ ದ ಬಾಯ್ಸ್ ಸೀರೀಸ್ನ ಸ್ಪಿನ್ ಆಫ್ ಅನ್ಬಹುದು. ಆ್ಯಂಡ್ ಜೆನ್ ವಿ ಸೀರೀಸ್ನ ಎಂಡಿಂಗ್ ಅಲ್ಲಿ ಕೂಡ ಒಂದು ಬೆಸ್ಟ್ ವೇ ಅಲ್ಲಿ ಸೆಟ್ ಮಾಡಿದ್ರು ದ ಬಾಯ್ಸ್ ಸೀಸನ್ 4ಗೆ. ಜೆನ್ ವಿ ಸೀರೀಸ್ನ ಎಂಡಿಂಗ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ, ಆದರೆ ಈಗ ಅಲ್ಲ, ಜೂನಲ್ಲಿ. ಯಾಕಂದ್ರೆ ದ ಬಾಯ್ಸ್ ಸೀಸನ್ 4 ರಿಲೀಸ್ ಆಗೋದು June 13th. ಸೊ ನಿಮಗೆ ಆ ಕನೆಕ್ಟಿವಿಟಿ ಈಸಿಯಾಗಿ ಗೊತ್ತಾಗ್ಲಿ ಅಂತ ಆಗ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈಗ ಈ ಟ್ರೈಲರ್ನ ಬ್ರೇಕ್ ಡೌನ್ ಮಾಡೋಣ. ಸೊ ದ ಬಾಯ್ಸ್ ಸೀಸನ್ 4 June 13th ರಿಲೀಸ್ ಆಗುತ್ತೆ. ಆ್ಯಂಡ್ ಅವತ್ತೇ ನಮಗೆ ಈ ಸೀರೀಸ್ನ ಫಸ್ಟ್ 3 ಎಪಿಸೋಡ್ ಸಿಗುತ್ತೆ. ಅದಾದ್ಮೇಲೆ ವೀಕ್ಲಿ ಒಂದೊಂದು ಎಪಿಸೋಡ್ ಆಗೇನೆ ರಿಲೀಸ್ ಆಗುತ್ತೆ. ಸೊ ದ ಬಾಯ್ಸ್ ಫ್ರಾಂಚೈಸ್ ಫೇಮಸ್ ಆಗಿದೆ ಅವರ ಮೆಥಡ್ ಆಫ್ ಸೂಪರ್ ಹೀರೋ ಸ್ಟೋರಿ ಟೆಲ್ಲಿಂಗ್ ಮತ್ತೆ ಬ್ರುಟಾಲಿಟಿಯಿಂದ. ಆ್ಯಂಡ್ ಈ ಸೀಸನ್ ಅಲ್ಲಂತೂ ನಾವು ಇನ್ನಷ್ಟು ಬ್ರುಟಾಲಿಟಿ ನೋಡ್ತೀವಿ. ಸೊ ಟ್ರೈಲರ್ ಬ್ರೇಕ್ ಡೌನ್ಗೂ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ದ ಬಾಯ್ಸ್ ಯೂಸರ್ ಅಕೌಂಟ್ ಅಲ್ಲಿ ಒಂದು ರೀಲ್ ಪೋಸ್ಟ್ ಮಾಡಿದ್ರು. Hey everybody, I've been out on the campaign trail where Robert Singer and I have been hard at work bridging the divide between the human and superhuman communities. I've seen that divide firsthand in my 3 years running the FBSA. I had a front row seat as Stormfront viciously took the lives of countless congressmen and women. I even felt it last night as a milkshake hurtled towards me at a town hall amid chants of Soup Lives Matter. Rest assured, Soup Lives do matter. I don't even like using that word because you're not soup, you are super. You deserve to have a voice. You deserve a government that treats you fairly. And that's why when our ticket is elected, we'll be creating a new position designed to give the superhuman community a seat at the table. Honestly, it's mind-blowing that it hasn't happened already. But strengthening protection of both humans and superhumans alike is our campaign's top priority. It's an honor to have Vought's and Homelander's endorsements as we take aim at that goal. And it would be an honor to have your vote. Let's get to work. And ಅದರಲ್ಲಿ ನಮಗೆ ಗೊತ್ತಾಗುತ್ತೆ ದಟ್ ವಿಕ್ಟೋರಿಯಾ ನ್ಯೂಮ್ಯಾನ್ ಅವರು ಅಲ್ಲಿನ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಸೂಪ್ಸ್ಗೋಸ್ಕರನೇ ಅವಳು ಒಂದು ಸ್ಪೆಷಲ್ ಪೋಸ್ಟ್ನ ಫಿಕ್ಸ್ ಮಾಡ್ತಿದ್ದಾಳೆ, ಯಾಕಂದರೆ ಸೂಪ್ಸ್ ಲೈಫ್ ಕೂಡ ಮ್ಯಾಟರ್ ಆಗುತ್ತೆ ಅಂತ. ಇದು ನಿಮಗೆ ಕೇಳೋಕ್ಕೆ ಒಂದು ಸಿಂಪಲ್ ಅನಿಸಬಹುದು, ಆದರೆ ಇದರಿಂದನೇ ಮುಂದೆ ನಾವೊಂದು ವಾರ್ ನೋಡ್ತೀವಿ. ಸೊ ಟ್ರೈಲರಲ್ಲಿ ನಾವು ಕ್ರೌಡ್ ಜಗಳ ಆಡ್ತಿರೋ ನೋಡ್ತೀವಿ. ಒಂದು ಕಡೆ ನಾವು ನೋಡಬಹುದು ಟೀಮ್ ಹೋಮ್ಲ್ಯಾಂಡರ್, ಮತ್ತು ಇನ್ನೊಂದು ಕಡೆ ನಾವು ಒಂದು ಚಿಕ್ಕದಾಗಿ ಒಂದು ಟೀಮ್ ನೋಡಬಹುದು, ಅಂಡ್ ಆ ಟೀಮ್ ಬಂದು ಟೀಮ್ ಸ್ಟಾರ್ಲೈಟ್. ಸೊ ಮೇ ಬಿ ಇಲ್ಲಿ ವಿಕ್ಟೋರಿಯಾ ನ್ಯೂಮ್ಯಾನ್ ಎಲೆಕ್ಷನ್ ಗೆದ್ದಿರಬಹುದು ಅಂಡ್ ಅವಳು ಗೆದ್ದಿದ್ರಿಂದ ಹೋಮ್ಲ್ಯಾಂಡರ್ನ ಆ ಪೋಸ್ಟ್ಗೆ ಎಲೆಕ್ಟ್ ಮಾಡಿರಬಹುದು. ಸೊ ಮೇ ಬಿ ಇದೊಂದು ರೀಸನ್ ಇರಬಹುದು ಬುಚ್ಚರ್ನ ಮಿಷನ್ಗೆ. ಆದರೆ ಈ ಮಿಷನ್ನ ಬುಚ್ಚರ್ ಅಂಡ್ ಟೀಮ್ 18 months ಅಷ್ಟೊತ್ತಿಗೆ ಮುಗಿಸ್ಬೇಕು, ಯಾಕಂದರೆ ಈಗ ಬುಚ್ಚರ್ ಹತ್ರ ಕೂಡ ಸೂಪ್ ಪವರ್ ಇದೆ. ಆದರೆ ನಮ್ಮ ಭಾಷೆಯಲ್ಲಿ ಒಂದು ಗಾದೆ ಇದೆ ಅಲ್ಲ, ಒಂದು ಪಡ್ಕೊಬೇಕಂದ್ರೆ ಇನ್ನೊಂದನ್ನ ಬಿಟ್ಕೊಡ್ಬೇಕು ಅಂತ. ಅದೇ ಥರ ಈಗ ಬುಚ್ಚರ್ಗೂ ಕೂಡ ಅವನಿಗೆ ಸೂಪ್ ಪವರ್ ಇರೋದ್ರಿಂದ ಅವನು ಹೆಚ್ಚು ಕಾಲ ಬದುಕೋಕ್ಕಾಗಲ್ಲ. ಸೊ ಅದಕ್ಕೆ ಡಾಕ್ಟರ್ ಇವನು 18 months ತನಕ ಮಾತ್ರ ಬದುಕೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಈ ಮಿಷನ್ನ ಕಂಪ್ಲೀಟ್ ಮಾಡಬೇಕಂತ ಬುಚ್ಚರ್ ಮತ್ತೆ ಅವನ ಫ್ರೆಂಡ್ಸ್ ಹತ್ರ ಹೋಗ್ತಾನೆ ಹೆಲ್ಪ್ ಕೇಳಕ್ಕೆ. ಅಲ್ಲಿ ನಾವು MM ಅಂದರೆ ಮದರ್ಸ್ ಮಿಲ್ಕ್, UE, ಸ್ಟಾರ್ಲೈಟ್ ಮತ್ತೆ ಕಿಮಿಕೋ ನೋಡ್ತೀವಿ. ಇಲ್ಲಿ ಇನ್ನು ಸೀಸನ್ 3 ಇಂದ ಬುಚ್ಚರ್ ಮತ್ತೆ ಹೋಮ್ಲ್ಯಾಂಡರ್ ನಡುವೆ ಒಂದು ಕೋಲ್ಡ್ ವಾರ್ ನೋಡಿದೀವಿ. ಯಾಕಂದ್ರೆ ಬುಚ್ಚರ್ನ ಹೆಂಡತಿಯ ಮಗ ಹೋಮ್ಲ್ಯಾಂಡರ್ನ ಮಗ ಆಗಿರ್ತಾನೆ. ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ. ಸೊ ಈಗ ಹೋಮ್ಲ್ಯಾಂಡರ್ ಅವನ ಮಗನ ಅವನ ಜೊತೆ ಒಬ್ಬ ಸೂಪ್ ಆಗಿರ್ಬೇಕು ಅಂತ ನೋಡ್ತಾನೆ. ಆದ್ರೆ ಬುಚ್ಚರ್ ಮತ್ತೆ ಅವನ ಹೆಂಡತಿಗೆ ಅವನು ಸೂಪ್ ಆಗಕ್ ಇಷ್ಟ ಇಲ್ಲ. ಅಂಡ್ ಇದನ್ನ ನಾವು ಇಲ್ಲೂ ಕೂಡ ನೋಡ್ತೀವಿ. ಹೋಮ್ಲ್ಯಾಂಡರ್ ಅವನ ಮಗನ ಬುಚ್ಚರ್ ಇಂದ ಕಳ್ಕೊಂಡು ಹೋಗ್ತಾನೆ. ಈ ಸೀಸನ್ ಅಲ್ಲಿ ನಾವು ಹೊಸ ಸೂಪ್ಸ್ ನೋಡ್ತೀವಿ ಹೋಮ್ಲ್ಯಾಂಡರ್ ಟೀಮ್ ಅಲ್ಲಿ. ಸೊ ಇವಳು ಬಂದು ಫೈರ್ ಕ್ರ್ಯಾಕರ್, ಮೇ ಬಿ ಪಟಾಕಿ ಅಥವಾ ಬೆಂಕಿ ಪವರ್ ಇರಬಹುದು. ಅಂಡ್ ಇವಳು ಬಂದು ಸಿಸ್ಟರ್ ಸೇಜ್ ಅಂತ.
ಅಂಡ್ ಇವಳ ಪವರ್ ನಮಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಅಂಡ್ ಮುಂದೆ ನಾವು ಜೆನ್ವಿಯ ಕ್ಯಾರೆಕ್ಟರ್ಸ್ ಕೂಡ ನೋಡ್ತೀವಿ. ಸೊ ಇಲ್ಲಿವರೆಗೂ ನಾವು ಹೋಮ್ಲ್ಯಾಂಡರ್ ನ ಒಂದು ಮುಖ ನೋಡಿದ್ವಿ. ಆದ್ರೆ ಈ ಸೀನ್ ಅಲ್ಲಿ ಹೋಮ್ಲ್ಯಾಂಡರ್ ಡೀಪ್ಗೆ ಹೇಳ್ತಾನೆ ಶುರು ಮಾಡುವಂತ. ಅಂಡ್ ಆಗ ಡೀಪ್ ಬೇಸ್ಬಾಲ್ ಬ್ಯಾಟ್ ಎತ್ಕೊಂಡು ಯಾರಿಗೋ ಮುಖಕ್ಕೆ ಸರಿಯಾಗಿ ಕೊಡ್ತಾನೆ. ಅಂಡ್ ಯಾರು ಒಡ್ಸ್ಕೊಂತಾನೋ ಅವ್ನ ಮುಖನೇ ಜಜ್ಜೋಗಿದೆ. ಜೊತೆಗೆ ಫೈರ್ ಕ್ರ್ಯಾಕರ್ ಕೂಡ ನೋಡ್ತೀವಿ, ತುಂಬಾ ವೈಲೆಂಟ್ ರೀತಿಯಲ್ಲಿ. ಅಂಡ್ ಈ ಸೀನಲ್ಲಿ ನಾವು ಜೆನ್ವಿ ಸೀರೀಸ್ ಅಲ್ಲಿ ನೋಡಿದ್ದ ನ್ಯೂಸ್ ರಿಪೋರ್ಟರ್ ಆದ ಕ್ಯಾಮ್ರನ್ ಕೋಲ್ಮ್ಯಾನ್ ಅಲ್ಲಿ ನೋಡ್ತೀವಿ. ಅಂಡ್ ಅವನ್ನ ಕಿಡ್ನಾಪ್ ಮಾಡಿ ವಾರ್ಡ್ಗೆ ಕರ್ಕೊಂಡ್ಬಂದು ಸಾಯಿಸಬಹುದು. ಮೇ ಬಿ ಇಲ್ಲಿ ಅವನು ಏನೋ ಮಾಡಿರ್ಬೇಕು ಅನ್ಸುತ್ತೆ. ಅಂಡ್ ಈ ಸೀನಲ್ಲಿ ನಾವು ಜೆನ್ವಿಯ ಕ್ಯಾರೆಕ್ಟರ್ಸ್ ಆದ ಸ್ಯಾಮ್ ಮತ್ತೆ ಕೇತ್ನ ನೋಡ್ತೀವಿ. ಆದ್ರೆ ಇಲ್ಲಿ ನಾವು ಜೆನ್ವಿಯ ಕ್ಯಾರೆಕ್ಟರ್ಸ್ ಆದ ಆಂಡ್ರೆ, ಎಮಾ, ಜಾರ್ಡನ್ ಲೀ, ಮರೀನ ನೋಡಿಲ್ಲ. ಮೇ ಬಿ ಜೆನ್ವಿ ಸೀರೀಸ್ ನ ಕೊನೆ ಎಪಿಸೋಡ್ ಎಂಡಿಂಗ್ ಅಲ್ಲಿ ಬುಚ್ಚರ್ ಏನೋ ಮಾಡಿರ್ಬೇಕು. ಜೊತೆಗೆ ಆಂಡ್ರೆ ಇನ್ ಮುಂದೆ ಯಾವ ಸೀರೀಸ್ ಅಲ್ಲೂ ಕೂಡ ಕಾಣಲ್ಲ. ಯಾಕಂದ್ರೆ ಆಂಡ್ರೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ ಆಕ್ಟರ್ ಆದ ಚಾನ್ಸ್ ಪೆರೋಡೋಮಾ ಅವರು ತೀರ್ಕೊಂಡ್ರು ಒಂದು ಆಕ್ಸಿಡೆಂಟ್ ಮುಖಾಂತರ. ಅಂಡ್ ಅದರಿಂದ ಜೆನ್ವಿ ಕ್ರಿಯೇಟರ್ ಅವರು ಈ ಕ್ಯಾರೆಕ್ಟರ್ ನ ರೀಕ್ಯಾಸ್ಟ್ ಮಾಡಲ್ಲ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಮೇ ಬಿ ಇಲ್ಲಿ ಆಂಡ್ರೆ ಕ್ಯಾರೆಕ್ಟರ್ ನ ಸ್ಟೋರಿ ಚೇಂಜ್ ಮಾಡಬಹುದು. ಅಂಡ್ ಈ ಸೀನ್ ಅಲ್ಲಿ ನಾವು ಇನ್ನೊಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ನನಗೆ ಯಾಕೋ ಇವನು ಬುಚ್ಚರ್ಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಬಹುದು ಅನ್ಸುತ್ತೆ. ಸೊ ಮೇ ಬಿ ಈ ಸೀರೀಸ್ ಅಲ್ಲಿ ಇವನು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಬಹುದು. ಇನ್ನು ಜೆನ್ವಿ ಸೀರೀಸ್ ಅಲ್ಲಿ ನಾವು ನೋಡಿದ್ವಿ ಸೂಪ್ನ ಸಾಯಿಸೋ ಒಂದು ವೈರಸ್ನ. ಸೊ ಇದನ್ನ ಮೇ ಬಿ ಇವನು ಬುಚ್ಚರ್ಗೆ ಹೇಳಿರಬಹುದು. ಸೊ ಆಗ ಬುಚ್ಚರ್ ಆ ಜಾಗಕ್ಕೆ ಬಂದು ಈ ಕಾಲಿಂದ ಆ ವೈರಸ್ನ ಎಜೆಕ್ಟ್ ಮಾಡಿಕೊಂಡು ಸೂಪ್ಸ್ನ ಸಾಯಿಸಬಹುದು. ಮುಂದೆ ನಾವು ನಾಯರ್ನ ನೋಡ್ತೀವಿ ಬುಚ್ಚರ್ ಮೇಲೆ ಫೈಟ್ ಆಡೋದನ್ನ. ಮೇ ಬಿ ಇದು ಒಂದು ಫ್ಲಾಶ್ ಬ್ಯಾಕ್ ಇರಬಹುದು ಅಥವಾ ನಾಯ್ರ್ ಮತ್ತೆ ಬದುಕಿ ಬಂದಿರಬಹುದು. ಆದ್ರೆ ನನಗನ್ಸುತ್ತೆ ಇದೊಂದು ಫ್ಲಾಶ್ ಬ್ಯಾಕ್ ಇರಬಹುದು. ಯಾಕಂದ್ರೆ ಇಲ್ಲಿ ಬುಚ್ಚರ್ ಅವ್ನ ಸೂಪ್ ಪವರ್ ಇನ್ನ ಸಿಕ್ಕಿಲ್ಲ ಅನ್ಸುತ್ತೆ. ಅಂಡ್ ಮುಂದೆ ನಾವು ರಯನ್ ಅವ್ನ ಪವರ್ಸ್ ನ ಸ್ವಲ್ಪ ನೋಡ್ತೀವಿ. ಜೊತೆಗೆ ಇನ್ನ ಹೊಸ ಸೂಪ್ಸ್ಗಳು ನೋಡ್ತೀವಿ. ಜೊತೆಗೆ ಹೋಮ್ಲ್ಯಾಂಡರ್ ತರಾನೇ ಒಂದು ಬಟ್ಟೆ ಹಾಕೊಂಡು ಯಾರೋ ಡ್ಯಾನ್ಸ್ ಮಾಡಿ ನೋಡ್ತೀವಿ. ಇನ್ನು ಟ್ರೈಲರ್ನ ಎಂಡಲ್ಲಿ ನಮಗೆ ಗೊತ್ತಾಗುತ್ತೆ ದಟ್ ಸೂಪ್ಸ್ಗಳು ಬರೀ ಹ್ಯೂಮನ್ಸ್ ಅಷ್ಟೇ ಅಲ್ಲ, ಕುರಿ ಮರಿ, ಕೋಳಿ ಮರಿಗಳು ಕೂಡ ಸೂಪ್ಸ್ ಆಗಬಹುದು ಅಂತ. ಅಂಡ್ ಈ ಕಾನ್ಸೆಪ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬಹುದು. ಸೊ ಓವರ್ ಆಲ್ ನನಗಂತೂ ಈ ಟ್ರೈಲರ್ ಸಖತ್ತಾಗಿತ್ತು ಅನಿಸ್ತು. ಸೊ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.